ಈಗ ಪ್ರಸ್ತುತ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚರ್ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಬಿಸಿ ಸುರೇಶ್ ಸರ್ ಅವರು ನಮ್ಮ ಇವತ್ತು ಕಂಕನವಾಡಿ ಪಟ್ಟಣಕ್ಕೆ ಬಂದಿದ್ದು ನಮ್ಮ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ತಾವೆಲ್ಲರೂ ಕೂಡ ಗಮನಿಸಬಹುದು, ಇವತ್ತು ನಾವು ಕಂಕನವಾಡಿ ಪಟ್ಟಣದಲ್ಲಿ ಈ ಮೈದಾನದಲ್ಲಿ ಬಿಸಿ ಸುರೇಶ್ ಸರ್ ಅವರನ್ನ ಕಾಣ್ತಾ ಇದ್ದೀವಿ. ಈಗ ತಾವೆಲ್ಲರೂ ಕೂಡ ದಿನನಿತ್ಯ ಪ್ರೋ ಕಬಡ್ಡಿಯನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಈ ವರ್ಷದ ಬೆಂಗಳೂರು ಬುಲ್ಸ್ ತರಬೇತಾರ ಯಾರು ಬಿಸಿ ರಮೇಶ್ ಸರ್ ಅವರ ಸಹೋದರರು ಬಿಸಿ ಸುರೇಶ್ ಸರ್ ಅವರು ಇವತ್ತು ಎರಡೂ ಜನ ಮಾನ್ಯರು ನಮ್ಮ ಭಾರತಕ್ಕಾಗಿ ಆಡಿ ಭಾರತ ದೇಶಕ್ಕೆ ಬಂಗಾರದ ಪದಕ ತಂದು ಕೊಟ್ಟಂತ ಕೀರ್ತಿ ನಮ್ಮ ಬಿಸಿ ರಮೇಶ್ ಸರ್ ಅವರಿಗೆ, ಬಿಸಿ ಸುರೇಶ್ ಸರ್ ಅವರಿಗೆ ಸಲ್ತಾರೆ. ಅಂತ ಮಾನ್ಯರು ಇವತ್ತು ನಮ್ಮ ಕಂಕನವಾಡಿ ಪಟ್ಟಣಕ್ಕೆ ಬಂದಿದ್ದಾರೆ. ತಾವೆಲ್ಲರೂ ಕೂಡ ಕೈ ಕಟ್ಟಿ ಕುತ್ತಂತ ಪ್ರೇಕ್ಷಕರು ಒಂದು ಸಾರಿ ಕೈ ಮೇಲೆ ಮಾಡಿ ಜೋರು ಚಪ್ಪಾಳೆಯೊಂದಿಗೆ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸೋಣ. ಹಾಗೆಯೇ ಅವರೊಟ್ಟಿಗೆ ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚರ್ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತುಕೊಂಡು ಯಾದಗಿರಿ ಜಿಲ್ಲಾ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಮುನಿರಾಜು ಸರ್ ಅವರು ಕೂಡ ನಮ್ಮ ಕರೆಗೆ ಹೋಗುತ್ತಾ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಜಿಲ್ಲೆಯ ಕಬಡ್ಡಿ ಬೆಳವಣಿಗೆಗಾಗಿ ದಿನನಿತ್ಯ ಶ್ರಮಿಸ್ತಕ್ಕಂಥ ನಮ್ಮೆಲ್ಲ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಒಂದು ಕಾರ್ಯಕ್ರಮದ ಉದ್ದೇಶಿಸಿ ನಮ್ಮ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಹಾಲಪ್ಪನ ಹುಕ್ಕೇರಿ ಅವರು ತಮ್ಮೆರಡು ಅನಿಸಿಕೆಯನ್ನ ಹಂಚಿಕೊಳ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹಣೆ ಮುರಿದು ಇವತ್ತಿನ ದಿವಸ ಬಹಳ ಮಾತಾಡೋದ ಅವಶ್ಯ ಇಲ್ಲ, ಯಾಕಂದ್ರ ಟೈಮ್ ಬಹಳ ಆಗೈತೆ. ನೀವು ಲೇಟ್ ಮಾಡಿ ಮಾತಾಡಿದ ಇದನ್ನ ಮಾಡ್ತೀರಿ. ಇರ್ಲಿ, ನಮ್ಮ ಇವತ್ತಿನ ದಿವಸ ನಾವು ಅನ್ಕೊಂಡಿರ್ಕಿಲ್ಲ, ಕಂಕನವಾಡಿಗೆ ನಮ್ಮ ಕರ್ನಾಟಕ ರಾಜ್ಯ ಅಮೇಚರ್ ಅಸೋಸಿಯೇಷನ್ ಅಧ್ಯಕ್ಷರನ್ನ ಕರೆಸ್ತೋತಾರೆ ಕನಸಿನಾಗೂ ಅನ್ಕೊಂಡಿರ್ಕಿಲ್ಲ ಒಂದು. ಆದ್ರ ಅವ್ರ ಜೊತೆಗೆ ಈಗ ಬರೀ ಒಂದ 6 ತಿಂಗಳದಾಗ ನಾವು ಸಂಪರ್ಕ ಬೆಳೆಸಿದಾಗ ಇಷ್ಟ ಗುಣ, ಅವರಷ್ಟು ಒಳ್ಳೆ ಗುಣದವ್ರು ಯಾರಾದ್ರೂ ಇದ್ರೆ ಅದ ನಮ್ಮ ಬಿಸಿ ಸುರೇಶ್ ಅಣ್ಣವ್ರ ಅಂತ ಹೇಳಕ್ ಬಯಸ್ತಿಲ್ಲ. ಯಾಕಂದ್ರ ನಾವು ಎಲ್ಲಿ ಹೋದ್ರೂ ನಾವು ಬಂದು ಮುಟ್ಟತಕ್ಕ ಅಲ್ಲಿ ಬೆಂಗಳೂರಿಗೆ ಮೀಟಿಂಗ್ ಹೋದ್ರೂ ಎಷ್ಟು ಗೌರವ ಕೊಡ್ತಾರಂದ್ರ ಅವರ ಮನೆಯಲ್ಲಿ ಕರೆದುಕೊಂಡು ಹೋಗಿ ಕಿಸಿಂದ ಎಲ್ಲರಿಗೂ ಏನವ್ರ ಇಷ್ಟ ಸಹಕಾರ ಮಾಡ್ತಾರಂದ್ರ ಅದಕ್ಕೆ ನಾ ವಿಚಾರ ಮಾಡಿದ್ನೆ. ಯಾಕಪ್ಪ ಮೊನ್ನೆ ಇಲೆಕ್ಷನ್ದಾಗ ಅಣ್ಣಗಳು ಜೈಬೇರಿ ಮಾಡಿದ್ರಂದ್ರ ಇವ್ರ ಇರು ಗತ್ತ ಇವ್ರು ಎಲ್ಲರನ್ನೂ ನೋಡ್ಕೊಂತ ಎಲ್ಲರನ್ನೂ ಬೇರೆ ಅಂತ ಹೇಳಿ ನೋಡ್ಕೊಂಡಲ್ಲ. ಅವ್ರ ಅಣ್ಣ ತಮ್ಮದ್ರಂತ ಸೋದರಂತ ನೋಡ್ಕೋತಾರ. ನಾ 2-3 ತಿಂಗಳದಾಗ ಅವ್ರನ್ನ ನಾ ತಿಳ್ಕೊಂಡೆ. ಆದ್ರ ನಮಗಿಷ್ಟ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲಾ ಕಬಡ್ಡಿ ಆಟಗಾರರಲ್ಲಿ ಒಂದು ವಿನಂತಿ ಏನಂದ್ರ, ನೀವೆಲ್ಲರೂ ಚೆನ್ನಾಗಿ ಆಡ್ರಿ. ಅವ್ರು ಯಾರು ಚೆನ್ನಾಗಿ ಆಡೋರು ಇರ್ತಾರಲ್ಲ ಅವ್ರ ಸೆಲೆಕ್ಷನ್ ಅವ್ರು ಕೊಡ್ತಾರ. ಸೋಳ ಅವರು ಇವರಿಗೆ ಏನೋ ಹೇಳಿಕೆಸಿಂದ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಮ್ಮ ಬೆನ್ನ ಹಿಂದೆ ನಮ್ಮ ರಮೇಶ್ ಅಣ್ಣ ಮತ್ತು ಸುರೇಶ್ ಅಣ್ಣ ಯಾವತ್ತೂ ಸದಾದಾರ. ಯಾಕಂದ್ರ ಮೊನ್ನೆ ಜರ್ನಿ ಮಾಡಿ ಸಾಕಾಗಿತ್ತು. ಆದ್ರೂ ನಮ್ ಕಂಕನವಾಡಿ ಗ್ರಾಮಕ್ಕೆ ಅವ್ರ ಕೇಳಿಕೊಂಡಾಗ ಏನಂದ್ರ, ಇಲ್ಲ ಹಲಪ್ಪ ನಿಮ್ಮ ಸ್ವಂತ ಊರಲ್ಲಿ ಇಟ್ಕೊಂಡಾರೇನ ಕೇಳಿದ್ರು. ಇಲ್ಲ ನಾನು ಸ್ವಂತ ಊರಲ್ಲಿ ಇಟ್ಕೊಂಡೇನೆ. ಆದ್ರೂ ಅವ್ರದೊಂದ ಮೊನ್ನೆ ಇಲ್ಲಿ ಬಿಜಾಪುರಕ್ಕೆ ಬಂದಿದ್ರು. ಬಿಜಾಪುರ ನೋಡಿ, ನಾವು ಆಡ್ಬೇಕಾದ್ರೆ ಏಷ್ಯನ್ ಗೇಮ್ಸ್ ವರ್ಲ್ಡ್ ಕಪ್ ನಿಂದ ನಾವು ಆಡಿದಾಗ ಮೆಡಲ್ ಮಾಡಿದಾಗ ನಾನು ನಮ್ಮಣ್ಣ ಇನ್ನೂ ಹಲವಾರು ಕ್ರೀಡಾಪಟುಗಳು ಕರ್ನಾಟಕ ಸರ್ಕಾರದಲ್ಲಿ ಅಂದ್ರೆ ನಮ್ಮ ಜೊತೆಗೆ ಆಡದವರೆಲ್ಲ ಇವತ್ತು ಪಂಜಾಬ್ನಲ್ಲಿ ಹರಿಯಾಣಲ್ಲೆಲ್ಲ DOSP SP ರ್ಯಾಂಕ್ನಲ್ಲಿ ಇದ್ದಾರೆ. ನನ್ನ ಫ್ರೆಂಡ್ಸು ನನ್ನ ಜೊತೆಗೆ ಆಡೋದವರು. ನಮ್ಗೆ ಅವತ್ತಿಲ್ಲಿ ಪ್ರಮೋಷನ್ ಇಲ್ಲ. ಅವತ್ತು ಏನು ಡಿಫರೆನ್ಸ್ ಇತ್ತು ಅಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಕೊಟ್ಟಿದ್ದು 2 ಲಕ್ಷ ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲ್ ಮಾಡ್ಕೊಂಡು ಬಂದಾಗ. ಅದೇ ನನ್ನ ಜೊತೆಗೆ ಆಡೋದಂಥ ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲಿಸ್ಟ್ ಮಾಡಿದವ್ರಿಗೆ 25 ಲಕ್ಷ, ಒಂದು ಮಾರುತಿ ಕಾರು, ಎನ್ಫೀಲ್ಡ್ ಬುಲೆಟ್ ಹರಿಯಾಣ ಡೆಲ್ಲಿಲಿ. ಆಮೇಲೆ ಕ್ಲಾಸ್ 1 ಆಫೀಸರ್, ಗೌರ್ಮೆಂಟ್ ಕೆಲಸದಲ್ಲಿ ಕ್ಲಾಸ್ 1 ಆಫೀಸರ್, ಈ ರೀತಿ ಇತ್ತು. ಆದ್ರಿಂದ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಉದ್ಯೋಗ ಅವಕಾಶ, ನಾನು ಅಲ್ಲಿ ಆಫೀಸರ್ ಆಗಿ ಕೊನೆಗೆ ಮ್ಯಾನೇಜರ್ ಆಗಿ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡೆ. ಈಗ 1 ವರ್ಷದಿಂದ ಏನಾಗಿದೆ ಅಂದರೆ, ಕ್ರೀಡಾಪಟುಗಳ ಕೇಳಿಸ್ಕೊಳ್ಳಿ, ಈ 1 ವರ್ಷದಿಂದ ಒಲಿಂಪಿಕ್ಸ್ನಲ್ಲಿ ಮೆಡಲ್ ಮಾಡಿದವ್ರಿಗೆ 3 ಕೋಟಿ ಗೌರ್ಮೆಂಟ್ ಅವ್ರು ಕೊಡೋದು, ನಮ್ಮ ಕರ್ನಾಟಕ ಗೌರ್ಮೆಂಟ್. ಮತ್ತು ಕ್ಲಾಸ್ 1 ಆಫೀಸರ್ ಅಂದರೆ ಡೈರೆಕ್ಟ್ AC ಪೋಸ್ಟು ಡಿಕ್ಲೇರ್ ಆಗಿದೆ.
ಏಷ್ಯನ್ ಗೇಮ್ಸ್ನಲ್ಲಿ ಮೆಡಲ್ ಮಾಡಿದ್ರೆ ಕ್ಲಾಸ್ ಬಿ ಆಫೀಸರ್ ಅಂದರೆ ತಹಶೀಲ್ದಾರ್ ರೇಂಜ್ನಲ್ಲಿ ಕೊಡ್ತಾ ಇದ್ದಾರೆ. ನೀವೆಲ್ಲ ಅದನ್ನೆಲ್ಲ ಗಮನಕ್ಕೆ ಇಟ್ಕೊಂಡು ನೋಡಿ. ನಮಗಂತೂ ಅವಕಾಶ ಇರಲಿಲ್ಲ ಆಡಿದಾಗ, ಅದಕ್ಕೊಂದು ಏಜ್ ಲಿಮಿಟ್ ಇದೆ, 45 ವರ್ಷ ಮಾಡಿದ್ದಾರೆ. ನಮಗೆಲ್ಲ 50 ದಾಟ್ಬಿಟ್ಟು, ಅದರಿಂದ ನಾವೆಲ್ಲ ಎಲಿಜಿಬಲ್ ಇರಲ್ಲ. ನೀವು ಆಡಿ, ನಿಮಗೆಲ್ಲ ನಾವು ರೈತರ ಮಕ್ಕಳೇ. ನಾವು ಒಂದು ಬಡ ರೈತ ಕುಟುಂಬ, ಚನ್ನಪಟ್ಟಣದಲ್ಲಿ ರಾಮನಗರ ಡಿಸ್ಟಿಕ್ಕು, ಈಗ ಬೆಂಗಳೂರು ದಕ್ಷಿಣ ಆಗಿದೆ. ಆ ರಾಮನಗರದಲ್ಲಿ ನಾವು ಒಂದು ಹಳ್ಳಿಯಲ್ಲಿ ಬೆಳೆದು, ನಾನು ನಮ್ಮ ಅಣ್ಣ BC ರಮೇಶ್ ಅದಂತೂ ನಾವೇನು ಇಷ್ಟು ಅಚೀವ್ಮೆಂಟ್ ಮಾಡಿದ್ದೀವಿ, ತುಂಬ ಕಷ್ಟಪಟ್ಟು ಬಂದಿದ್ದೀವಿ. ಅದೇ ರೀತಿ ನಾವು ಇದೇ ರೀತಿ ಮ್ಯಾಚ್ ನೋಡಿಕೊಂಡು ಕಲ್ತವರು. ನೀವು ನಿಮ್ಮ ಮಕ್ಕಳುಗಳನ್ನ ಆಟ ಆಡಿಸಿ, ನಿಮ್ಮ ಮಕ್ಕಳಿಗೂ ಒಂದು ಒಳ್ಳೆ ಆಟ ಆಡಿ ಒಳ್ಳೆ ಕ್ರೀಡಾಪಟುಗಳಾಗಿ ಹಾಗೂ ರಾಜ್ಯಕ್ಕೆ, ನಿಮ್ಮೂರಿಗೆ, ದೇಶಕ್ಕೆ ಕೀರ್ತಿ ತರಲಿ ಅಂತ ಹೇಳ್ತಾ, ನನಗೆ ಇಲ್ಲಿ ಕರೆಸ್ಕೊಟ್ಟಂಥ ನಮ್ಮ ಹಾಲಪ್ಪ ಹುಕ್ಕೇರಿಯವರು, ನನ್ನ ಸ್ನೇಹಿತರು, ಹಾಗೂ ಭಾಳಷ್ಟು ಪಾಪ ಸೆಲೆಕ್ಷನ್ ಇದ್ದಾಗೆಲ್ಲ ಬೆಂಗಳೂರಿಗೆ ನಮಗೆ ಒಂದು ದಿನ ಬಂದರೆ ಇಲ್ಲಿ ಎಷ್ಟು ಜರ್ನಿಗೆ ಕಷ್ಟ ಅಂತ ಗೊತ್ತಾಗುತ್ತೆ. ಪಾಪ ಅವ್ರು ಅವಾಗವಾಗ ಬರ್ತಾನೆ ಇರ್ತಾರೆ ಬೆಂಗಳೂರಿಗೆ. ಹಲವಾರು ಕ್ರೀಡಾಪಟುಗಳು ಇವರ ಒಂದು ರಾಹುಲ್ ಜಾರಕಿಹೊಳಿ ಅಧ್ಯಕ್ಷರು ಹಾಗೂ ಹಾಲಪ್ಪ ಅವರು ಕಾರ್ಯದರ್ಶಿಗಳು. ಆಮೇಲೆ ಅದರ ಜೊತೆಗೆ ಇವರ ಬೆಳಗಾವಿ ಜಿಲ್ಲಾ ಮೇಜರ್ ಕಬಡ್ಡಿ ಅಸೋಸಿಯೇಷನ್ ಭಾಳ ಒಂದು ಪ್ರಯತ್ನ ಹಾಗೂ ಪ್ರತಿಫಲದಿಂದ ಕರ್ನಾಟಕ ತಂಡದಲ್ಲಿ ಹುಡುಗಿಯರಲ್ಲಿ 4-5 ಜನ, 12 ಜನದಲ್ಲಿ ತಿಳ್ಕೊಳ್ಳಿ, ಬೆಳಗಾಂ ಅವರೇ ನಂಬರ್ 1 ಸ್ಥಾನದಲ್ಲಿರೋದು ಇವಾಗ. ಹುಡುಗಿಯರಲ್ಲಿ 4-5 ಜನ, 12 ಜನದಲ್ಲಿ 4-5 ಜನ ಇಲ್ಲಿ ಬೆಳಗಾಂ ಹುಡುಗಿಯರನ್ನೇ ಆಡ್ತಾ ಇದ್ದಾರೆ. ಹುಡುಗರ್ನಲ್ಲೂ ಒಬ್ಬೊಬ್ಬ ಇಬ್ರು ಆಡ್ತಾ ಇದ್ದಾರೆ, ಸಬ್ ಜೂನಿಯರು ಸೀನಿಯರ್ ಎಲ್ಲ. ಮುಂಬರುಗಳಲ್ಲಿ ಇವರ ಒಂದು ನೇತೃತ್ವದಲ್ಲಿ, ಅಸೋಸಿಯೇಷನ್ ನೇತೃತ್ವದಲ್ಲಿ, ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನೇತೃತ್ವದಲ್ಲಿ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ, ಹಾಲಪ್ಪ ಅವರು ಅವೆಲ್ಲ ಈ ಗ್ರಾಮಸ್ಥರು ಒಂದು ದೇವಿ ಉತ್ಸವಕ್ಕೆ ಕರೆದು ಈ ಜಾತ್ರಾ ಮಹೋತ್ಸವದಲ್ಲಿ ನಮಗೆ ಆಹ್ವಾನ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಫೋಟೋವನ್ನ ನೀಡಿ ಅವರಿಗೆ ಗೌರವ ಸನ್ಮಾನವನ್ನ ಸ್ವೀಕರಿಸಿರುವಂತಹ ನಮ್ಮ BC ಸುರೇಶ್ ಸರ್ ಅವರಿಗೂ ಕೂಡ ನಾವು ಮತ್ತೊಮ್ಮೆ ತುಂಬ ಹೃದಯದ ವಂದನೆ ಜೊತೆಗೆ ಅಭಿಮಾನದ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದೀವಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಅದೇ ತನ್ನಾಗಿ ದೂರದ ಬೆಂಗಳೂರಿನಿಂದ ಆಗಮಿಸಿರುವಂತಹ ಚಪ್ಪಾಳೆ ಸನ್ಮಾನವನ್ನ ಸ್ವೀಕರಿಸಿರುವಂತಹ, ಹಾಗೆಯೇ ನಮ್ಮ ಪಟ್ಟಣದಲ್ಲಿ ಯಾವುದೇ ಕಬಡ್ಡಿ ಪಂದ್ಯಾಟ ನಡೆದರೂ ಕೂಡ ಅದ್ರ ಜೊತೆಗೆ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ವಂದರ್ ಸರ್ ಅವರು ಒಂದು ನಮ್ಮ BC ಸುರೇಶ್ ಸರ್ ಅವರಿಗೆ ವಿಶೇಷವಾದಂತಹ ಸನ್ಮಾನಿಸಿ ಅವ್ರನ್ನ ಗೌರವಿಸ್ತಾ ಇದ್ದಾರೆ. ಕುತ್ಕೊಳ್ಳಪ್ಪ, ಅಲ್ಲೇ ಕುತ್ಕೊಳ್ಳಿ. ನಮ್ಮ BC ಸುರೇಶ್ ಸರ್ ಅವರಿಗೆ, ಮುನಿರಾಜು ಸರ್ ಅವರಿಗೂ ಕೂಡ ಸನ್ಮಾನಿಸಿ ಅವ್ರನ್ನ ಗೌರವಿಸ್ತಾ ಇದ್ದಾರೆ. ನಮ್ಮ ವಂದರ್ ಸರ್ ಅವರು ಅಪ್ಪಟ ಕಬಡ್ಡಿ ಅಭಿಮಾನಿಗಳು ಕೂಡ. ಮೈಸೂರು ಪೇಟವನ್ನು ಧರಿಸುವುದರೊಂದಿಗೆ ಇಂದಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವರನ್ನ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ನಿಮ್ಮ ಜೋರು ಚಪ್ಪಾಳೆಯೊಂದಿಗೆ ಅಭಿಮಾನದ ಸನ್ಮಾನವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಚಪ್ಪಾಳೆ ಬರಬೇಕು ಅಂತಾರೆ. ನಮ್ಮ ವಂದರ್ ಸರ್ ಅವರು ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಬೇಕು ಅಂತಾರೆ. ಸರ್ ಅಲ್ಲೇ ಒಂದು ಕೂತ್ಕೊಳ್ಳಿ, ಒಂದು ಫೋಟೋ ಸೆಷನ್ ಇದೆ, ತಗೊಳ್ಳಿ.
ಅಸೋಸಿಯೇಷನ್ ಕೊಡ್ರಿ ರಾಜೋಣ ಮುಂದಿನ ತಂದವರು ಕೃಷ್ಣ ಅವರು ತಮ್ಮ ತಂಡಕ್ಕೆ ಈ ಬಾರಿ ಆಟಗಾರರಿಲ್ಲ ಎಲ್ಲರೂ ಸೇರಿ ಒಂದು ರೋಚಕವಾದ ಪಂದ್ಯ ಅಂತಾರದು. ಒಳ್ಳೆ ಆಟ ಆಡಿದ್ರು ಎರಡು ತಂಡ ಬಲಾಢ್ಯ ತಂಡ ಅಂತ ಹೇಳ್ಬೋದು. 400 ತಂಡ ಇದೇ ಸಾಲ ಆಗಿದೆ. ಅದೇ ರೀತಿ ಸೀನಿಯರ್ ತಂಡದ ಆಟಗಾರ ಇದೇ ರೀತಿ 4ನೇ ಪ್ರೈಸ್ ಪಡೆದುಕೊಂಡು ಹೋಗಲು ಸೀನಿಯರ್ ತಂಡದ ಆಟಗಾರರು ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಈ 4ನೇ ಪ್ರೈಸ್ ಬರುತ್ತೆ. ಅದೇ ರೀತಿ ಶ್ರೀ ಗಂಗಾಬಾಯಿ ಕರಮದೇವಿ ಕಮಿಟಿ ಅವರು ಎಲ್ಲರೂ ಸೇರ್ಕೊಂಡು ಟ್ರೋಫಿ ಕೊಡ್ಬೇಕು. ನಿಮ್ ಕಡೆ ನೀವು ಬಿಡ್ಸ್ರಿ. ಅದೇ ರೀತಿ ಪ್ರಥಮ ನೀವು ನಡ್ಕೊಂಡಿರೋ